ರೈತರು ಸಾವಿರಾರು ಎಕರೆಯ ಜಮೀನನ್ನ ಇಂಡಸ್ಟ್ರಿಗಳಿಗಾಗಿ ಕೊಟ್ಟಿದ್ದಾರೆ. ಕೆಐಎಡಿಬಿ ಇಲಾಖೆ ರೈತರಿಂದ ಸ್ವಾಧೀನಪಡಿಸಿಕೊಂಡ ಜಾಗದಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಇದರಿಂದ ರೈತರು ಈಗ ಸಿಡಿದೆದ್ದಿದ್ದು ಅಧಿಕಾರಿಗಳು ಮಾತ್ರ ಜಾಣ ಕುರುಡ ರೀತಿ ವರ್ತಿಸ್ತಾ ಇದ್ದಾರೆ. ಎಲ್ಲಿ ಏನಾಗಿದೆ ಅನ್ನೋದನ್ನ ನೋಡ್ಕೊಂಡು ಬನ್ನಿ. ಕೆಐಎಡಿಬಿ ವಶದಲ್ಲಿದ್ದ ಜಮೀನಿನಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ. ಸುವರ್ಣ ನ್ಯೂಸ್ ಕ್ಯಾಮೆರಾ ಕಂಡು ಕಾಲ್ಕಿತ್ತ ಹಿಟಾಚಿ ಚಾಲಕ. ಅದು ಫಲವತ್ತಾದ ಭೂಮಿ, ಅದನ್ನೇ ನಂಬಿಕೊಂಡು ರೈತರು ಜೀವನ ಸಾಗಿಸ್ತಿದ್ರು. ಆದ್ರೆ ಅದೇ ಭೂಮಿಯಲ್ಲಿ ಕೈಗಾರಿಕೆ ತರಲು ಕೆಐಎಡಿಬಿ ನಿರ್ಧರಿಸಿತ್ತು. ರೈತರು ಕೂಡ ತಮ್ಮೂರಿಗೆ ಇಂಡಸ್ಟ್ರಿ ಬರುತ್ತೆಂದು ಖುಷಿಯಾಗಿ ಧಾರವಾಡ ಮಂದಿ ಒಪ್ಪಿದ್ರು. ಆದ್ರೀಗ ರೈತರ ಜಮೀನಿನಲ್ಲೇ ಅಕ್ರಮವಾಗಿ ಮಣ್ಣು ಗಣಿಗಾರಿಕೆ ಮಾಡ್ತಿದ್ದಾರೆ. ಧಾರವಾಡದ ಸಿಂಗನಹಳ್ಳಿ, ಹೊಸಬಾಳ, ಇಡಿಗಟ್ಟಿ ಗ್ರಾಮ, ಮುಮ್ಮಿಗಟ್ಟಿ ಗ್ರಾಮದಲ್ಲಿ ಅನುಮತಿ ಪಡೆಯದೆ ಜಮೀನಿನಲ್ಲಿ ಮಣ್ಣು ಗಣಿಗಾರಿಕೆ ಮಾಡಲಾಗ್ತಿದೆ. ಕೋಟಿ ಬೆಲೆ ಬಾಳುವ ಮಣ್ಣನ್ನ ಲೂಟಿ ಮಾಡ್ತಿದ್ರು. ಹೊಸಬಾಳ ಗ್ರಾಮಕ್ಕೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಯಾವಾಗ ಎಂಟ್ರಿ ಕೊಡ್ತೋ ಇಟಾಚಿ ಸ್ಟಾಪ್ ಮಾಡಿದ ಚಾಲಕ ಅಲ್ಲಿಂದ ಕಾಲ್ಕಿತ್ತಿದ್ದಾನೆ. ತಕ್ಷಣವೇ ಮಣ್ಣು ಅಗೆಸುತ್ತಿದ್ದ ಗುತ್ತಿಗೆದಾರ ಲಿಂಗರಾಜನಿಗೆ ಕರೆ ಮಾಡಿ ಕೇಳಿದ್ರೆ ಸಬೂಬು ಹೇಳ್ತಿದ್ದಾನೆ. ಪರ್ಮಿಷನ್ ಇಲ್ಲ, ಹೆಂಗ್ ಮಂತ್ ತೆಗಕ್ ಬರ್ತೈತಿ? ಯಾರು ಅವಕಾಶ ಯಾರು ಕೊಟ್ರಿ ನಿಮ್ಗೆ? ಇಲ್ರಿ, ಅಲ್ಲಿ ನಮ್ ಸುಧಾಕರ್ ಸರ್ ಗೊತ್ತ್ರಿ, ಅದು ಅವ್ರು ಇದು ಮಾಡಿ ಹೇಳಿದ್ರು ಅಂತ ಹೇಳಿದ್ರು. ಅವ್ರು ಬಂದಿದ್ದಾರೆ. ಅಲ್ರಿ ಸರ್, ಈಗ ಇದು ಲಾಸ್ಟ್ ಟೈಮ್ ಅಮೃತ ದೇಶ ಅವರು ಕೂಡ ಬಂದ್ ಮಾಡಿಸಿದ್ರು. ಇದು ಅವ್ರದೇ ಜಮೀನ್ ಇದು. ಹೌದು, ಅಮೃತ ದೇಶ ಭೇಟಿಯಾಗಿರಿ ಹೋಗಿ ನಾವು. ಭೇಟಿಯಾಗಿರಿ, ಅವ್ರ ತೆಗಕ್ ಹೇಳಿದ್ರ? ಅವ್ರಿಗೆ ಭೇಟಿಯಾಗಿದ್ದಾರೆ. ಇಲ್ಲ ಬಂದ್ ಮಾಡಸ್ತಂದ್ರೆ ಬಂದ್ ಮಾಡಿದ್ರು. ನಾವು ಬಂದ್ ಮಾಡಿ 2 ತಿಂಗಳು ಆಯ್ತು ಅದು. ಅಲ್ಲ ಬಂದ್ ಮಾಡಿದ್ ಮತ್ತೆ ಇಟೇಚ್ ಐತಲ್ಲ. ಈಗ ಇಲ್ಲಿ ನಾ ಇಲ್ಲೇ ಸ್ಪಾಟ್ನಾಗ ಇದ್ದೇನೆ. ಇವಾಗ ನಿಮ್ ಹುಡುಗನು ಹೋದಾನೆ. ನೀವು ಟೇಲರ್ ತರ್ಬೇಕ್ರಿ, ಅದು ಏರ್ಸ್ಬೇಕು. ಟೇಲರ್ ಹೇಳಿದ್ವಿ, ಇನ್ನ ಬಂದಿಲ್ರಿ ಅವ್ರು. ಅಷ್ಟೇ ಅಲ್ಲದೆ ಧಾರವಾಡದ ಇಡಿಗಟ್ಟಿ ಗ್ರಾಮದ ಬಳಿ ಇರುವ ಐಐಟಿಯಲ್ಲಿ ಸುಮಾರು 20 ಅಡಿಯಷ್ಟು ಅಗೆದು ಮಣ್ಣು ಲೂಟಿ ಮಾಡಿದ್ದಾರೆ. ಇದೊಂದ ಕಡೆ ಅಲ್ಲ ಸರ್, ಸಾಕಷ್ಟು ಕಡೆ ಈ ರೀತಿ ಧಾರವಾಡ ತಾಲೂಕಿನಲ್ಲಿ ಈ ತ್ರಿಬಲ್ ಐಟಿ ಕಡೆನೂ ಹಿಂಗೆ ಆಗ್ತಾ ಇದೆ. ಅಲ್ಲಿ ಮಣ್ಣು ತಗೊಂಡು ಹೋಗ್ತಾ ಇದ್ದಾರೆ. ಮತ್ತು ಇವತ್ತು ನಾವು ನೋಡಿದ್ವಿ, ಇಲ್ಲಿ ಕೂಡ ಮಣ್ಣು ತೆಗಿತಾ ಇದ್ದಾರೆ. ಅಲ್ಲಿ ಸರ್, ನಾನು ಕಾಂಟ್ರಾಕ್ಟರ್ಗೆ ಸಂಪರ್ಕ ಮಾಡಿದೆ ಸರ್. ಈಗ ನಿಮ್ಮಿಂದ ಏನಾದ್ರು ಪರ್ಮಿಷನ್ ತೊಗೊಂಡಿದ್ದಾರೆ ಸರ್? ಹೆಂಗೆ ತಹಸೀಲ್ದಾರ್ ಯಾರು ಪರ್ಮಿಷನ್ ತೊಗೊಂಡಿಲ್ಲ ಸರ್. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು, ಕೆಐಎಡಿಬಿ ಇಲಾಖೆಯ ಅಧಿಕಾರಿಗಳು ಏಕೆ ಕ್ರಮಗೊಳ್ತಿಲ್ಲ ಎಂಬ ಪ್ರಶ್ನೆ ಎದ್ದಿದೆ. ಎಲ್ಲದಕ್ಕೂ ಅಧಿಕಾರಿಗಳದ್ದು ಕ್ರಮ ಕೈಗೊಳ್ತೀವಿ ಎಂಬ ಒಂದೇ ಉತ್ತರ. ಧಾರವಾಡ ತಾಲೂಕಿನ ಕೆಲವೊಂದು ಗ್ರಾಮಗಳಲ್ಲಿ, ಹೊಸವಾಳ ಹಾಗೂ ಇನ್ನಿತರ ಗ್ರಾಮಗಳಲ್ಲಿ ಕೆಐಎಡಿಬಿ ಲ್ಯಾಂಡ್ ಅಕ್ವಿಸಿಷನ್ ಆದಂಥ ಜಾಗದಲ್ಲಿ ಕೆಲವೊಬ್ಬರು ಮಣ್ಣನ್ನು ತೆಗೆದು ಅದನ್ನು ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತಾರೆ ಅಂತ ಇವತ್ತು ನಮಗೊಂದು ಮಾಹಿತಿ ಬಂದಿದೆ. ಮೈನ್ಸ್ ಡಿಪಾರ್ಟ್ಮೆಂಟ್ನವರಿಗೆ ಮಾತಾಡಿದ್ದೀವಿ. ಅದನ್ನು ಆ ಥರ ಕಂಡು ಬಂದಲ್ಲಿ ಖಂಡಿತವಾಗಿ ನಾವು ವಿಸಿಟ್ ಮಾಡಿ ಆ್ಯಕ್ಷನ್ ಮಾಡ್ತೀವಿ. ಇನ್ನು ಅಕ್ರಮ ಗಣಿಗಾರಿಕೆ ಬಗ್ಗೆ ಜಿಲ್ಲಾಡಳಿತ ಮೌನ ವಹಿಸಿದ್ದೇಕೆ ಎಂದು ರೈತರು ಜಿಲ್ಲಾಡಳಿತಕ್ಕೆ ಛೀಮಾರಿ ಹಾಕಿದ್ದಾರೆ. ಮಣ್ಣು ಇವತ್ತು ಕಾಡ್ರೆ ಎಲ್ಲ ಯಾರ್ಯಾರೋ ಅದನ್ನು ತುಂಬ್ಕೊಂಡ್ಬಿಟ್ಟಾರೆ ಮಣ್ಣು. ಅದಕ್ಕಾಗಿ ಇವರೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟು, ತಹಸೀಲ್ದಾರ್ ಆಫೀಸ್ ಏನು ಮಾಡ್ತಾರೆ ಇವರೆಲ್ಲ? ಅವ್ರನ್ನ ಜವಾಬ್ದಾರಿ ಐತೆ ಅದು ಮಣ್ಣು ಕಾಯ್ದು. ಅದನ್ನ ಏನು ತಿಳ್ಕೊಂಡ್ರೆ ಅವ್ರು ಯಾರು ಒಂದು ಎಷ್ಟೋ ಲೂಟ್ ಮಾಡಿದ್ರು ಇವತ್ತಿನವರೆಗೂ ಯಾರು ಕೇಳಕ್ಕೆ ತಯಾರಿಲ್ಲ. ಅದನ್ನ ಯಾರು ಮಾಡಬಾರ್ದು. ಒಂದು ತಹಸೀಲ್ದಾರ್ ಪರ್ಮಿಷನ್ ತಂದೆ ಅಂತ ಹೇಳ್ತಾರೆ ಅವ್ರು. ಸುಳ್ಳ ಅಲ್ಲಿ ಮಣ್ಣು ತುಂಬದ ಇವ್ರು ತಹಸೀಲ್ದಾರ್ ಕೇಳಿದ್ರೆ ಕೊಟ್ಟಿಲ್ಲ ಅಂತಾರೆ. ಇದು ಯಾರು ನಾಟಕ ಇದೆ? ಇದನ್ನೆಲ್ಲ ಬಂದಿಡಬೇಕೀಗ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಕ್ರಮ ಮಣ್ಣು ಗಣಿಗಾರಿಕೆಯ ಬಗ್ಗೆ ಜಿಲ್ಲಾಡಳಿತದ ಕಣ್ಣು ತೆರೆಸಿದೆ. ಇನ್ನಾದರೂ ಅಕ್ರಮ ಮಣ್ಣು ಗಣಿಗಾರಿಕೆ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ಗುತ್ತಿಗೆದಾರ ಆಗಿರ್ಬೋದು, ಯಾರೂ ಕೂಡ ಯಾವ ಇಲಾಖೆಯಿಂದ ಪರ್ಮಿಷನ್ಗಳನ್ನು ತೆಗೆದುಕೊಳ್ಳದೆ ಈ ರೀತಿಯಾಗಿ ಅಕ್ವಿಸಿಷನ್ ಆದಂತಹ ಲ್ಯಾಂಡಿನಿಂದ ಮಣ್ಣನ್ನು ಕದ್ದು ತಮಗೆ ಹೇಗೆ ಬೇಕಾಗಿ ವಿವಿಧ ಕಾಮಗಾರಿಗಳಿಗೆ ಬಳಕೆಯನ್ನು ಮಾಡ್ಕೊಳ್ತಾ ಇದ್ದನ್ನು ಕೂಡ ಕೇಳಿಬರ್ತಿರುವಂಥದ್ದು. ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.